ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ, ಅಂದರೆ ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನವೋದಯ ಎಕ್ಸಾಮ್ ಅಲ್ಲಿ ಕೇಳುವಂತಹ ಕನ್ನಡ ಭಾಷಾ ಪರೀಕ್ಷೆಯ ಮೇಲಿನ ಗದ್ಯ ಭಾಗ ಸರಣಿಯನ್ನು ಇವತ್ತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ನೋಡ್ಬೋದು ಇಲ್ಲಿ ನವೋದಯ ಎಕ್ಸಾಮ್ ಅಲ್ಲಿ ಅಂದರೆ 6th ಸ್ಟ್ಯಾಂಡರ್ಡ್ಗೆ ಏನು ಪ್ರವೇಶಕ್ಕಾಗಿ ಏನು ತಾವು ಕಾಯ್ತಾ ಇದ್ದೀರಿ, ಎಕ್ಸಾಮ್ ಬರೀಬೇಕಾದ್ರೆ ಮೊದಲು ಗದ್ಯ ಭಾಗ ಅಂದರೆ ಪ್ಯಾರಾಗ್ರಾಫ್ ಅಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಹಾಗಾದರೆ ಅದಕ್ಕೋಸ್ಕರ ತಾವು ಇಂತಹ ಗದ್ಯ ಭಾಗಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ನಾವು ಆನ್ಸರ್ಗಳನ್ನು ಓದಿ ಇಲ್ಲಿ ಉತ್ತರಗಳನ್ನು ಬರಿಬೇಕು ಅನ್ನೋದನ್ನು ತಾವು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಒಂದು ಮಾಡೆಲನ್ನು ತಮಗೆ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋಣ. ಮೊದಲು ತಾವು ಇಲ್ಲಿ ಏನು ಮಾಡಬೇಕು, ಕೊಟ್ಟಂತಹ ಗದ್ಯ ಭಾಗವನ್ನು ಒಂದು ಸಾರಿ ಓದ್ಕೋಬೇಕು. ಇಲ್ಲಿ ನೋಡಬಹುದು, ಅನುಶಾಸನ ಎಂದರೆ ನಿಯಂತ್ರಣ ಎಂದರ್ಥ. ಮನುಷ್ಯನ ಮೇಲೆ ಸಮಾಜ ಹಾಗೂ ಸಂವಿಧಾನದ ನಿಯಂತ್ರಣವಿದೆ. ಋತುಗಳ ಮೇಲೆ ಕಾಲದ ನಿಯಂತ್ರಣವಿದೆ. ಹರಿಯುವ ನದಿಗಳ ಮೇಲೂ ದಡಗಳ ನಿಯಂತ್ರಣವಿದೆ. ಈ ಅನುಶಾಸನದಿಂದ ಜೀವನವು ದುರ್ಘಟನೆಗಳಿಂದ ಪಾರಾಗುತ್ತದೆ ಮತ್ತು ಎತ್ತರಕ್ಕೇರುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಇಲ್ಲಿ ನೋಡಬಹುದು, ಋತುಗಳ ಮೇಲೆ ಇದರ ನಿಯಂತ್ರಣವಿದೆ. ಎ ಸಂವಿಧಾನದ, ಬಿ ಕಾಲದ, ಸಿ ದಡಗಳ, ಡಿ ಅನುಶಾಸನದ. ಇಲ್ಲಿ ನೋಡಬಹುದು, ಋತುಗಳ ಮೇಲೆ ಕಾಲದ ನಿಯಂತ್ರಣವಿದೆ. ಇಲ್ಲಿದೇವಲ್ಲ ಬಿ ಆಪ್ಷನ್, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡು. ಇಲ್ಲಿ ಈ ವಾಕ್ಯಾವಳಿಯ ಭಾವವನ್ನು ಸೂಚಿಸದ ವಾಕ್ಯ. ಇಲ್ಲಿ ಮನುಷ್ಯನ ಮೇಲೆ ಸಮಾಜದ ಹಾಗೂ ಸಂವಿಧಾನದ ನಿಯಂತ್ರಣವಿದೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಮನುಷ್ಯನ ಮೇಲೆ ಸಮಾಜ ಹಾಗೂ ಸಂವಿಧಾನದ ನಿಯಂತ್ರಣವಿದೆ. ಋತುಗಳ ಮೇಲೆ ಕಾಲದ ನಿಯಂತ್ರಣವಿದೆ. ಹಾಗೂ ಇಲ್ಲಿ ಪ್ರಕೃತಿ ಅಂದರೆ ಹರಿಯುವ ನದಿಗಳ ಮೇಲೂ ದಡಗಳ ನಿಯಂತ್ರಣವಿದೆ. ಈ ಅನುಶಾಸನದಿಂದ ಜೀವನವು ದುರ್ಘಟನೆಗಳಿಂದ ಪಾರಾಗುತ್ತದೆ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು, ಜೀವನವು ಅನುಶಾಸನದಿಂದ ಪಾರಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಇದರ ಅರ್ಥವನ್ನು ಸೂಚಿಸದೇ ಇರುವಂತಹ ಒಂದು ವಾಕ್ಯ ಆಗುತ್ತೆ. ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಸಮಾಜ ಮತ್ತು ಸಂವಿಧಾನದ ನಿಯಂತ್ರಣ ಯಾರ ಮೇಲೆ ಇದೆ? ಇಲ್ಲಿ ನೋಡ್ಬೋದು, ಮನುಷ್ಯನ ಮೇಲೆ ಸಮಾಜ ಹಾಗೂ ಸಂವಿಧಾನದ ನಿಯಂತ್ರಣವಿದೆ. ಇಲ್ಲಿ ಆನ್ಸರು ಬಿ ಇದೆಯಲ್ಲ, ಇದು ಆಗುತ್ತದೆ. ಇನ್ನು ನೆಕ್ಸ್ಟು ಪ್ರಶ್ನೆ ನೋಡ್ಬೋದು. ಇಲ್ಲಿ ಗುಂಪಿಗೆ ಸೇರದ ಪದ. ಅನುಶಾಸನ, ನಿಯಂತ್ರಣ, ಸಂವಿಧಾನ, ಅವಕಾಶ. ನೋಡ್ಬೋದು, ಇಲ್ಲಿ ಅನುಶಾಸನ ಅನ್ನುವಂಥದ್ದು ಕೂಡ ಇದೆ ಈ ವಾಕ್ಯಾವಳಿಗೆ ಸಂಬಂಧಪಟ್ಟ ಹಾಗೆ. ನಿಯಂತ್ರಣ ಕೂಡ ಇದೆ, ಅವಕಾಶ ಇದೆ. ಆದರೆ ಇಲ್ಲಿ ಏನು ಅರ್ಥ ಅನ್ನೋದನ್ನು ತಾವು ಗಮನಿಸಬೇಕು. ಇಲ್ಲಿ ಅನುಶಾಸನ ಅಂದರೆ ನಿಯಂತ್ರಣ ಅಂತ ಅರ್ಥ. ಈ ಎರಡು ಕೂಡ ಒಂದೇ ಅರ್ಥವನ್ನು ನೀಡ್ತವೆ. ಅದರೊಂದಿಗೆ ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅವರು, ಇಲ್ಲಿ ನೋಡ್ಬೋದು, ಈ ಅನುಶಾಸನದಿಂದ ಜೀವನವು ದುರ್ಘಟನೆಗಳಿಂದ ಪಾರಾಗುತ್ತದೆ ಮತ್ತು ಎತ್ತರಕ್ಕೇರುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆದ್ದರಿಂದ ಇಲ್ಲಿದೆಯಲ್ಲ, ಈ ಸಂವಿಧಾನ ಎನ್ನುವಂತಹ ಪದ ಇದು ಗುಂಪಿಗೆ ಸೇರದ ಪದವಾಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ತಾವು, ಈ ವಾಕ್ಯಾವಳಿ ಒಪ್ಪುವ ಹೆಸರು ಅಂದರೆ ಈ ಏನು ಪ್ಯಾರಾಗ್ರಾಫ್ ಇದೆಯಲ್ಲ, ಇದಕ್ಕೆ ಒಂದು ಟೈಟಲ್ ಹೆಸರನ್ನು ಕೊಡಬೇಕಾಗುತ್ತೆ. ನೋಡೋಣ. 4 ಆಪ್ಷನ್ಸ್ಗಳಲ್ಲಿ ನಿಯಂತ್ರಣ, ಋತು, ಹರಿಯುವ ನದಿಗಳ, ಮನುಷ್ಯ ಅಂತ ಇದೆ. ಇಲ್ಲಿ ನೋಡ್ಬೋದು, ಅನುಶಾಸನ ಅಂದರೆ ನಿಯಂತ್ರಣ ಅಂದರ್ಥ. ಇದೆಲ್ಲವೂ ಕೂಡ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯಾವಳಿ ಆಗಿರುವುದರಿಂದ ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರವಾಗುತ್ತದೆ. ಇದೇ ರೀತಿಯಾಗಿ ತಾವು ಕೂಡ ಈ ರೀತಿ ಪ್ರಾಕ್ಟೀಸ್ ಮಾಡುವುದರ ಮೂಲಕ ನೀವು ನವೋದಯ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಸೆಲೆಕ್ಟ್ ಆಗುವಂತಹ ಅವಕಾಶಗಳು ತಮಗೆ ಇರ್ತವೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.